ರನ್ಯಾರಾವ್ ಕಾರು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆದುಕೊಂಡು ಕರ್ಕೊ ಬರ್ತಾ ಇದ್ದಾರೆ ಬೆಂಗಳೂರು ಕಡೆಗೆ. ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿ ಅಧಿಕಾರಿಗಳು ಇದ್ದಾರೆ. ಅಂದ್ರೆ ಇದೀಗ ರನ್ಯಾರಾವ್ ಒಂದ್ ಕಡೆ, ಮಗದೊಂದು ಕಡೆ ಅವರ ಪತಿಯನ್ನು ಕೂಡ ವಿಚಾರಣೆ ನಡೆಸಿದ್ರು ಮನೆಯಲ್ಲೇ. ಇನ್ನೊಂದು ಕಡೆ ತರುಣ್ ಕೂಡ ಒಂದು ವಿಚಾರಣೆ ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಬೆಳವಣಿಗೆ ಅಂತ ಹೇಳಿದ್ರೆ ಇಡಿ ಅಧಿಕಾರಿಗಳು ರನ್ಯಾರಾವ್ ಈಕೆಯ ಕಾರ್ ಡ್ರೈವರ್ನನ್ನ ವಶಕ್ಕೆ ಪಡೆದಿದ್ದಾರೆ. ಹೆಚ್ಚಿನ ವಿಚಾರಣೆಗೋಸ್ಕರ ವಿಟ್ನೆಸ್ ಆಗಿ ಪರಿಗಣಿಸ್ತಾರೆ ಅಂತವ್ರನ್ನ. ಈಗ ಸಾಮಾನ್ಯ ಈ ಸ್ಮಗ್ಲಿಂಗ್ ಆಗಿರಲಿ, ಭ್ರಷ್ಟಾಚಾರ ಆಗಿರಲಿ, ಅಥವಾ ಯಾವುದೇ ತನಿಖೆಯನ್ನ ಆಗಿರಲಿ, ಯಾರೇ ಎದುರಿಸ್ತಾ ಇರಲಿ, ಅವರ PAಗಳು ಮತ್ತು ಕಾರ್ ಡ್ರೈವರ್ ಇಂಥವ್ರುಗಳ ಮೇಲೆ ಕಣ್ಣಿಟ್ಟಿರ್ತಾರೆ ಆಫೀಸರ್ಸ್ಗಳು. ಕಾರಣ ಇವರಿಗೆ ಅವರ ಆಗು ಹೋಗುಗಳು ಎಲ್ಲವೂ ಕೂಡ ಗೊತ್ತಿರುತ್ತೆ. ಎಷ್ಟೊತ್ತಿಗೆ ಹೋಗ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು, ಅವರ ಬಿಸ್ನೆಸ್ ಎಲ್ಲವೂ ಗೊತ್ತಿರುತ್ತೆ ಇವ್ರುಗಳಿಗೆ, PA ಮತ್ತು ಕಾರ್ ಡ್ರೈವರ್ಸ್ಗೆ. ಹಾಗಾಗಿ ಇಡೀ ಮಧ್ಯ DRI ಅಧಿಕಾರಿಗಳು ಇದೀಗ ತನಿಖೆಯನ್ನ ಶುರು ಹಚ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಒಂದ್ ಕಡೆ ರನ್ಯಾರಾವ್, ಮಗದೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ರನ್ಯಾರಾವ್ ಕಾರ್ ಡ್ರೈವರ್ನನ್ನ ವಶಕ್ಕೆ ಪಡೆದು ಬೆಂಗಳೂರು ಕಡೆ ಕರ್ಕೊ ಬರ್ತಾ ಇದ್ದಾರಂತೆ. ಅದನ್ನೇ ಹೇಳಿದ್ದು, ಯಾವುದೇ ತನಿಖೆ ಆಗ್ಲಿ ಅವರ PA ಮತ್ತು ಕಾರ್ ಡ್ರೈವರ್ಗಳನ್ನ ವಿಟ್ನೆಸ್ ಆಗಿ ಪರಿಗಣಿಸ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ ಅಷ್ಟೇ. ಪ್ರಮುಖವಾಗಿ ಏನು ಈಗಾಗಲೇ ರನ್ಯಾರಾವ್ಗೆ ಸಂಬಂಧಪಟ್ಟಂತೆ ರನ್ಯಾರಾವ್ ಕಾರ್ ಚಾಲಕ ಬೆಂಗಳೂರು ಮತ್ತು ಏನು ಅವರು ಚಿಕ್ಕಮಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ವ್ಯವಸ್ಥೆಯನ್ನ ಮಾಡ್ತಾ ಇದ್ರು, ಆ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತಹ ಕಾರ್ ಚಾಲಕರನ್ನ ಇಡಿ ಅವರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಶಕ್ಕೆ ಪಡೆದುಕೊಂಡು ಕೆಲವೊಂದಿಷ್ಟು ಮಾಹಿತಿ ಕೆದಕ್ತಾ ಈಗಾಗಲೇ ಕೂಡ ಕರೆದುಕೊಂಡು ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇವ್ರಿಗೆ ಆ ಚಿಕ್ಕಮಗಳೂರಿಗೆ ಹೋದಂತ ಸಂದರ್ಭದಲ್ಲಿ ರನ್ಯಾರಾವ್ ಅವರು ಸಂಪೂರ್ಣವಾದಂತ ರನ್ಯಾರಾವ್ಗೆ ಏನು ಅಲ್ಲಿನ ವ್ಯವಸ್ಥೆಗಳನ್ನ ಮಾಡ್ಕೊಡುವಂತದ್ದಾಗಿರ್ಬೋದು. ರನ್ಯಾರಾವ್ ಎಲ್ಲಿಗರ ಚಿಕ್ಕಮಗಳೂರಿಂದ ಬೇರೆ ಕಡೆ ಎಲ್ಲಾರು ಟ್ರಿಪ್ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗುವಂತದ್ದು ಸಂಪೂರ್ಣವಾದಂತ ಮಾಹಿತಿ ಕೂಡ ಈ ವ್ಯಕ್ತಿಗೆ ಗೊತ್ತಿತ್ತು, ಚಾಲಕನಿಗೆ ಗೊತ್ತಿತ್ತು ಅನ್ನುವಂತ ನಿಟ್ಟಿನಲ್ಲಿ ಚಾಲಕನ ಕೈವಾಡವು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡೆದುಕೊಂಡು ಇಡಿ ಅವರು ಬೆಂಗಳೂರಿಗೆ ಕರೆತಾ ಇರುವಂತದ್ದು. ಮತ್ತೊಂದೆಡೆ DRI ಅಧಿಕಾರಿಗಳು ಮತ್ತೊಬ್ಬ ಆಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನು ರನ್ಯಾರಾವ್ ಅವರ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೂಡ ಬಾಯ್ಬಿಟ್ಟಿರುವಂತದ್ದು. ಜೊತೆಗೆ ತರುಣ್ ರಾಜ್ನು ಕೂಡ ಸಾಕಷ್ಟು ವಿಚಾರಗಳನ್ನ ಕೂಡ ಏನು DRI ಅಧಿಕಾರಿಗಳ ಮುಂದೆ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದ. ಹಾಗಾಗಿ ಇಬ್ಬರ ಹೇಳಿಕೆ ಆಧಾರದ ಮೇಲೆ ರನ್ಯಾರಾವ್ ಅವರ ಇನ್ನೊಬ್ಬ ಆಪ್ತರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.